Hi guys, welcome to my vlog. This is my second international trip this year. I know ನಾನು ಆಗಿಂದ ಏನೂ ವ್ಲಾಗ್ ಮಾಡಿಲ್ಲ ಅಂತ, ಬಟ್ ತುಂಬ ಏನೇನೇನೇನೋ ಥಿಂಗ್ಸ್ ವಾಸ್ ಗೋಯಿಂಗ್ ಆನ್ ಇನ್ ಲೈಫ್ ಲಾಸ್ಟ್ ಮಿನಿಟಲ್ಲಿ. ಸೊ ಐ ಕುಡಂಟ್ ವ್ಲಾಗ್, ಅದಕ್ಕೆ ಏರ್ಪೋರ್ಟಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ನೆನ್ನೆನೇ ಅರ್ಚನನ ಮನೆಗೆ ಬಂದ್ವಿ. ಬಂದು ಇವಳ ಮನೆ ಏರ್ಪೋರ್ಟಿಗೆ ಇಂದ 40 ಮಿನಿಟ್ಸ್ ಇದೆ ಅಷ್ಟೇ, ಯಲಹಂಕದಲ್ಲಿರೋದು ಇವ್ರ ಮನೆ, ಅದಕ್ಕೆ ಇಲ್ಲೇ ಬಂದಿದ್ದೀವಿ. Guys, my first 25th birthday gift is here and it's a New Balance shoes. ನನಗೆ ಇವ್ರು ಏರ್ಪೋರ್ಟಿಗೆ ಸ್ಲಿಪ್ಪರ್ ಹಾಕೋ ಬನ್ನಿ ಅಂತ ನನ್ನ ಸ್ಲಿಪ್ಪರ್ ಹಾಕ್ಬಿಟ್ಟು ಕಳಿಸಿದ್ದಾರೆ. ಇಲ್ಲಿ ನೋಡಿದ್ರೆ ನಂಗೆ ಶೂಸ್ ಕೊಟ್ಟರು ಆ್ಯಂಡ್ ಐ ಲವ್ ಇಟ್. ಎಷ್ಟು ಚೆನ್ನಾಗಿದೆ ಆ್ಯಂಡ್ ನನ್ನ ಸ್ವೆಟರಿಗೆ ಮ್ಯಾಚ್ ಆಗುತ್ತೆ. ಸೊ ಯಾ, ಐ ಲವ್ ನ್ಯೂ ಬ್ಯಾಲೆನ್ಸ್, ಯಾಕಂತಂದರೆ ಇಟ್ಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಇದರಲ್ಲಿ ಎನ್ ಅಂತ ಇದೆ. N4 ನಿಸರ್ಗ ಅಲ್ಲ, ಅದು N4 ನ್ಯೂ ಬ್ಯಾಲೆನ್ಸ್. ಬಟ್ ಯಾ, ಆದರೆ ನಂಗೆ ತುಂಬ ಇಷ್ಟ. ಇವಾಗ ನಾನು ಚೇಂಜ್ ಮಾಡ್ಕೋತೀನಿ. ಹಲೋ ಅವಳಿಗೆ ಇವಾಗ ಶೂ ಕೊಟ್ವಿ. ಅದು ಆಕ್ಚುಲಿ ಪ್ರೀ ಬರ್ಡೇ ಗಿಫ್ಟ್, ಪೋಸ್ಟ್ ಬರ್ಡೇ ಗಿಫ್ಟ್. ನಾವು ಏರ್ಪೋರ್ಟ್ ಇಂದ ಬರ್ಬೇಕಾದ್ರೆ ವಾಪಸ್ ಎಲ್ಲ ಟ್ರಿಪ್ ಮುಗಿಸಿ ಹಾಕೊಡ್ತೀವಿ. ಅದು ಸರ್ಪ್ರೈಸ್. ವೇಟ್ ಐಲ್ ಶೋ ವಾಟ್ ಇಸ್ ಶಿ ಡೂಯಿಂಗ್. ಸೋನು ಹಾಯ್. ಹಾಯ್ ಮ್ಯಾಮ್. ಹಾಯ್, ಐ ಆಮ್ ಎಂಜಾಯಿಂಗ್ ಮೈ ಗಿಫ್ಟ್. ಯಾಕೆ ನಾನು ಇಲ್ದಿರ್ಬೇಕಾದ್ರೆ ಏನೇನೋ ಮಾತಾಡ್ತಾ ಇದ್ದೀರಾ? ನಾನು ಶೂಸ್ ತರಿಸಿ ಏನೋ ಹೇಳ್ತಾರೆ, ಕಾದು ವೇಟ್ ಮಾಡಿದ್ದಾಯ್ತಂತ. ಹೇಳಿ. ಕಾದು ವೇಟ್ ಮಾಡಿ ಸಾಕಾಗಿದೆ. ಥ್ಯಾಂಕ್ ಯು ಬಾಯ್ಸ್. ನನಗೆ ಏನಿಲ್ಲ, ಶಿಂಕುನುವೆ. ಅದೇ ನಾವು ಪ್ಯಾಸೆಂಜರ್ ಪ್ರಿನ್ಸಸ್ ಅಲ್ವಾ, ಅವ್ರು ಗಾಡಿ ಓಡಿಸಿ. ನನ್ನ ಶೂಸ್ ನೋಡಿ ಗಾಯ್ಸ್. ನಂದು ನ್ಯೂ ಬ್ಯಾಲೆನ್ಸ್. Oh my god, it looks so sexy. Okay guys, we'll take some photos, videos. ಕರೆಕ್ಟ್ ಆಗಿ ಹಾಕೊಳ್ಳಿ ಅದನ್ನ. Thank you for dropping us to the airport, my dears. Happy journey ಹೇಳಿ. ಹ್ಯಾಪಿ ಜರ್ನಿ. ಇಬ್ರು ಹುಷಾರಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಜಗಳ ಆಡ್ಬೇಡಿ. ಕೃತಿಕಾ ಯಾಕೆ ಬರಲ್ಲ ಅನ್ನೋ ಕೇಳೋ ಜನಗಳಿಗೆ ಕೃತಿಕಂಗೆ ಟ್ರಾವೆಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಏರ್ಪೋರ್ಟ್ವರೆಗೆ ಬರ್ತಾಳವಳು ಅಷ್ಟೇ. ಕೃತಿಕಾ, ಗೌರವ್, ಸೋನು ಎಲ್ಲರೂ ನಮ್ಮನ್ನ ಡ್ರಾಪ್ ಮಾಡಿಬಿಟ್ಟು ಈಗ ದೆ ವೆಂಟ್. ಸೊ ನಾನು ಅರ್ಚನಾ ಇವಾಗ ವಿ ಆರ್ ಗೋಯಿಂಗ್ ಟು ಬೋರ್ಡ್ ದ ಫ್ಲೈಟ್. ಫಸ್ಟು ಚೆಕ್-ಇನ್ ಎಲ್ಲ ಇರುತ್ತಲ್ವ, ಅದೆಲ್ಲ ಮುಗಿಸ್ಕೊತೀವಿ, ಬ್ಯಾಗೇಜ್ ಚೆಕ್-ಇನ್ ಎಲ್ಲ ಮಾಡ್ತೀವಿ. ಆ್ಯಂಡ್ ಐ ಗಾಟ್ ಮೈ ನೇಲ್ಸ್ ಡನ್. ಹೌ ಪ್ರಿಟಿ ಈಸ್ ದಿಸ್. ಓ ಮೈ ಗಾಡ್, ಐ ಲವ್ಡ್ ಇಟ್. ನಾನು ಕ್ಯಾಟ್ ಐ ಮಾಡಿಸ್ಕೊಂಡೆ. ತುಂಬ ದಿನದಿಂದ ನನಗೆ ಇಷ್ಟ ಆಯಿತು ಕ್ಯಾಟ್ ಐ ಮಾಡಿಸ್ಕೋಬೇಕು ಅಂತ. ದಿಸ್ ಕಲರ್ ಇಸ್ ಸೋ ಯುನಿಕ್. ತುಂಬ ಇಷ್ಟ ಆಯಿತು ನನಗೆ ಡಿಸೈನ್. ಒಟ್ಟಿನಲ್ಲಿ ನಮಗೆ ತುಂಬ ಟೈಮ್ ಇದೆ. ಐ ಆ್ಯಂಡ್ ಅರ್ಚನಾ ವಿಲ್ ವ್ಲಾಗ್ ಲೇಟರ್. ಇಲ್ಲಿ ನಮಗೆ ಕಾರ್ ನಿಲ್ಸ್ಕೊಳ್ಳೋಕ್ಕೆ ತುಂಬ ಟೈಮ್ ಕೊಡಲ್ಲ. ಸೊ ವಿಲ್ ಸೆಂಡ್ ದೆಮ್ ಫೋಟೋಸ್ ವೀಡಿಯೋಸ್ ತೊಗೊಂಡು ಸಿ ಯು. ಒಂದು ಇಟ್ಸ್ ಅ ವಿಂಟರ್ ವೆಕೇಷನ್. ಸೊ ನಮ್ಮ ಬ್ಯಾಗ್ ಅಂತೂ ಎಷ್ಟು ಭಾರ ಇದೆ ಅಂದರೆ ಲಿಟರಲಿ ಇಟ್ಸ್ 28 kgs. ಐ ಡೋಂಟ್ ನೋ ನಾವು ಹೇಗೆ ತಗೊಂಡು ಓಡಾಡ್ತೀವಿ ಅಂತ. ಬಟ್ ಯಾ, let's go now, it's getting late. Guys, ಇದೆಲ್ಲ ಕ್ಯಾನ್ಸಲ್ಡ್ ಅಂತ ಇದೆ. ಇದ್ರ ಮಧ್ಯ ಲಕ್ಕಿ ಅಂದ್ರೆ ಯಾ ಸರಿಯಾದ ಸಮಯದಲ್ಲಿ ಅಂತ ಇದೆ ನಮ್ಮದು ಏರ್ಕ್ರಾಫ್ಟು. ಮೆಡಲ್ ಶೋ ಯಾವ್ದು ನಮ್ಮದು? ದಿಸ್ ಒನ್ ಸರಿಯಾದ ಸಮಯ. Feel so lucky. so lucky for the first time. God's favorite child ತರ. ಭಯ ಆಗಿತ್ತು ಆಚೆ. ಸೀರಿಯಸ್ಲಿ ಅಲ್ಲಿ ಬೋರ್ಡಲ್ಲಿ ನೋಡಿದಾಗೆಲ್ಲ ಬರೀ ಕ್ಯಾನ್ಸಲ್ ಇತ್ತು. ನಮಗೆ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಅಂತ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು. ಲೈಕ್ ಗಿವಿಂಗ್ ಡೈಲಿ ಅಪ್ಡೇಟ್ಸ್ ಇಂಡಿಗೋ ಆಯ್ತಾ. ಬಟ್ ಇಲ್ಲಿ ನೋಡಿದ್ರೆ ಸಡನ್ಲಿ ಕ್ಯಾನ್ಸಲ್ಡ್ ಅಂತ ಇತ್ತು. ಐ ವಾಸ್ ಲೈಕ್ ಆಮೇಲಿಂದ ವಿ ಆರ್ ಬೋರ್ಡಿಂಗ್ ನೌ. Hi guys. Meet my travel partner. Yeah. Archana is Back with a bang. Yes. So, ಇವಾಗ ಎಷ್ಟಪ್ಪ ಟೈಮು ನೋಡಿಲ್ಲ. ಬಟ್ ಆರ್ ಬೋರ್ಡಿಂಗ್ ಸ್ಟಾರ್ಟ್ಸ್ ಅಟ್ 11 AM. ಸೊ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. 10:51. ಪ್ರಾಬ್ಲಿ ಇನ್ 10 ಮಿನಿಟ್ಸಲ್ಲಿ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ನಾವು ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಡೆಲ್ಲಿಯಲ್ಲಿ ನಮಗೆ 3 hours ಲೇ ಓವರ್ ಇದೆ. ಅಲ್ಲಿಂದ ಇಟ್ಸ್ ಆರ್ ಫೈನಲ್ ಡೆಸ್ಟಿನೇಷನ್. ವಿಲ್ ರಿವ್ಯೂಲ್ ದ ಡೆಸ್ಟಿನೇಷನ್. ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿದ್ರೆ ನೀವು ಆಬ್ವಿಯಸ್ಲಿ ಫಸ್ಟ್ ನಿಮಗೆ ಗೊತ್ತಾಗಿರುತ್ತೆ. ಬಟ್ ವ್ಲಾಗ್ ಯಾವಾಗ ಬರುತ್ತೆ ಅಥವಾ ಬರ್ದೇನೂ ಇರ್ಬೋದು, ಬರ್ಲೂಬಹುದು, ಹೇಳೋಕ್ಕಾಗಲ್ಲ.
ಯಾಕಂದರೆ ನಾನು ಶ್ರೀಲಂಕಾ ವ್ಲಾಗೇ ಮೇಡಮ್ ಇನ್ನ ಫೋನಲ್ಲಿ ಇಟ್ಕೊಂಡಿದ್ದಾರೆ. ಯಾಕಂದರೆ ನಂದು ಯೂಟ್ಯೂಬ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಗಾಯ್ಸ್, ಅದರಿಂದ ನಾನು ಅಪ್ಲೋಡ್ ಮಾಡ್ತಾಯಿಲ್ಲ. ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೊನ್ನೆ ಯಾರೋ ಸಂಬಡಿ ಕಮೆಂಟೆಡ್ ಪ್ಲೀಸ್ ವ್ಲಾಗ್ಸ್ ಅಪ್ಲೋಡ್ ಮಾಡಿ ಅಂತ. ವಾಸ್ ಲೈಕ್ ಒಬ್ಬ ಇನ್ಸ್ಟಾಗ್ರಾಮಲ್ಲೂ ನಾನು ಯೂಟ್ಯೂಬ್ ವ್ಲಾಗ್ ನೋಡೋರಿದ್ದಾರೆ ಅಂತ. ವಿ ಡಿಡ್ಂಟ್ ಗೆಟ್ ಮಚ್ ರೀಚ್ ವಯಾ ಯೂಟ್ಯೂಬ್. ಅದಕ್ಕೆ ಪ್ಲೀಸ್ ನೀವು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಜಾಸ್ತಿ ವ್ಲಾಗ್ಸ್ ಮಾಡ್ತೀನಿ. ಆಗ ಜಾಸ್ತಿ ಟ್ರಾವೆಲ್ ಮಾಡ್ತೀವಿ. ಹೌದು. ಸೊ ಐಲ್ ಸಿ ಯು ವೆನ್ ವಿ ಬೋರ್ಡ್ ದ ಫ್ಲೈಟ್. ಹೇ ಅರ್ಚನಾ ನೇಲ್ಸ್ ತೋರಿಸು, ನಾನು ತೋರಿಸ್ದೆ. ಹಿಂಗೆ ತೋರಿಸು, ಹಿಂಗೆ ನೀವು ಡಿಕೋಡ್ ಮಾಡಿ ಏನೇನು ಒಂದೊಂದು ಫಿಂಗರ್ಸ್ ಅಲ್ಲಿ ಒಂದೊಂದು nails ಇದೆ ಆಯ್ತಾ. ವಿ ಆರ್ ಗೋಯಿಂಗ್ ಫಾರ್ ಅ ಕೋಲ್ಡ್ ಡೆಸ್ಟಿನೇಷನ್ ವಿತ್ ಅ snowfall. So I'll explain. This is hint ಫಾರ್ ಅವರ್ ಡೆಸ್ಟಿನೇಷನ್. hint ಇದು ಆಯ್ತಾ. ಏನಿದು ರೇಂಡಿಯರ್? ಅದೇ ಅದು ಅದೇ ಅದು ಅವಳು ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಅದ್ರೆ ರೇಂಡಿಯರ್ ಅದು. ದಿಸ್ ಇಸ್ ಸ್ನೋಫ್ಲೇಕ್, ದೆನ್ ದಿಸ್ ಇಸ್ ಸಮ್ ಸ್ಟಾರ್ ಇದೇನಿಲ್ಲ, ಅಂಡ್ ದಿಸ್ ಇಸ್ ಅ ಬೋ. ಅವಳು ಒಂದೊಂದು ಬೆರಳಿಗೆ ಒಂದೊಂದು ಮಾಡಿಸ್ಕೊಂಡವಳು ಫ್ರೆಂಡ್ಸ್. ನಾನು ಇದೊಂದು ಬೆರಳಿಗೆ ಮಾತ್ರ ಬೋ ಮಾಡಿಸ್ಕೊಂಡಿವ್ನಿ. ಓಕೆ ಫ್ರೆಂಡ್ಸ್, ಸಿ ಯು, ಬಾಯ್. Should buy visit Lemanabad. Your attention please, upgrade to ಟೈಮ್ ಇವಾಗ 45 ಆ್ಯಂಡ್ ಯು ಆರ್ ಫೈನಲಿ ಅಟ್ ಡೆಲ್ಲಿ ಏರ್ಪೋರ್ಟ್. ಇಲ್ಲಿಂದ ನಾವು ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಬೇಕು. ಅಲ್ಲಿಂದ ನಮಗೆ ಕನೆಕ್ಟಿಂಗ್ ಫ್ಲೈಟ್ ಇದೆ, ಅದು ನಮಗೆ 5:20 ಆ್ಯಕ್ಚುಲಿ ಲೇಓವರ್ 3 hours ಅಂತ ಇದೆ. ಬಟ್ ಅಷ್ಟು ಟೈಮ್ ಇಲ್ಲ ನಮಗೆ, ಯಾಕಂದರೆ ನಾವು ಎಲ್ಲ ಬ್ಯಾಗೇಜ್ನ ಕಲೆಕ್ಟ್ ಮಾಡಿಕೊಂಡು ಆ್ಯಂಡ್ ಅಗೇನ್ ವಿ ಶುಡ್ ಚೆಕ್ ಇನ್. ಸೊ ವಿ ಡೋಂಟ್ ಹ್ಯಾವ್ ಮಚ್ ಟೈಮ್. ನಮ್ಮ ಬ್ಯಾಗ್ಗೋಸ್ಕರ ಕಾಯ್ತಾ ಇದ್ದೀವಿ ಇವಾಗ. ಇಲ್ಲ, ಬ್ಯಾಗೇಜ್ನ ನಾವು ಕಲೆಕ್ಟ್ ಮಾಡಿಕೊಂಡು ಮತ್ತೆ ಏನು ವಾಪಸ್ಸು ಹಾಕಂಗಿಲ್ಲ, ಡೈರೆಕ್ಟ್ಲಿ ನಮ್ಮ ಡೆಸ್ಟಿನೇಷನ್ಗೆ ಬ್ಯಾಗೇಜ್ ಬರುತ್ತೆ ಅಂತೆ. ಸೊ ಹಿಯರ್ ದ ಕ್ರಿಸ್ಮಸ್ ಡೆಕೋರ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್. ಎಷ್ಟು ಪ್ರೀತಿಯಾಗಿದೆ, ಸೊ ನೈಸ್. ನಮಗೆ ಇನ್ನೂ ಇವಾಗ ಟೈಮು 4 ಗಂಟೆ, 5:20 ನಮ್ಮ ಫ್ಲೈಟ್ ಇದೆ. ನಮ್ಗೆ ಏನೂ ತಿಂದಿಲ್ಲ, ಏನು ಮಾಡ್ತೀವಿ ಗೊತ್ತಿಲ್ಲ. ಇವಾಗ ಬ್ಯಾಗೇಜ್ ಅಂತ ಏನು ಚೆಕ್ ಇನ್ ಮಾಡೋದಿಲ್ಲ, ಬಟ್ ನಮ್ಮ ಗೇಟ್ ನಂಬರ್ ಇನ್ನೂ ಅನೌನ್ಸ್ ಆಗಿಲ್ಲ. ಲೆಟ್ಸ್ ಗೋ ಆ್ಯಂಡ್ ಫಿಗರ್ ಇಟ್ ಔಟ್. ಯಪ್ಪ ದೇವರೇ, ಫೈನಲ್ ಕಾಲಲ್ಲಿ ಬಂದಿದ್ದೀವಿ. ಫಸ್ಟ್ ಟೈಮು ನಾನು ಯಾವತ್ತಿಗೆ ಫೈನಲ್ ಕಾಲಲ್ಲಿ ಬಂದೇ ಇಲ್ಲ. 9 ಗೇಟು ನಡೀತಾನೆ ಮುಗೀತಾನೇ ಇಲ್ಲ. ಇಟ್ ವಾಸ್ ಎಟ್ ದ ಡೆಡ್ ಎಂಡ್. ಗಾಡ್, ಯು ಕ್ಯಾನ್ ಸಿ ಸನ್ಸೆಟ್ ಟೈಮಲ್ಲಿದೆ ನಮ್ಮ ಫ್ಲೈಟ್. ಐ ಆಮ್ ಸೋ ಎಕ್ಸೈಟೆಡ್. ವಿ ಹ್ಯಾವ್ ಬುಕ್ ದ ವಿಂಡೋ ಸೀಟ್ ಇದಕ್ಕಂತ. ಸೊ ಲೆಟ್ಸ್ ಸೀ. ಲಿಟ್ರಲಿ ನಾವು ಬೆಳಗ್ಗೆ ತಿಂದಿದ್ದು 4 ಇಡ್ಲಿ ಆ್ಯಂಡ್ ವಾಟ್ಸ್ ದ ಟೈಮ್ ನಾವು? ಇಟ್ಸ್ 5 o'clock. So ಜೀವ ಬಂತು guys, ಜೀವ ಬಂತು. How many hours we are eating? So done, so dead. ಲಿಟ್ರಲಿ ಹೇಳಿಲ್ಲ, 4 ಇಡ್ಲಿ ತಿಂದು ಬರೋದು. ಹೆಂಗೆ ಅಂದರೆ ನಮಗೆ ಇದನ್ನು ಪಾರ್ಸಲ್ ತೊಗೊಳಕ್ಕೂ ಟೈಮ್ ಆಗ್ತಾಯಿಲ್ಲ. ಭಯ ಎಲ್ಲಿ ಹೋಗ್ಬಿಡುತ್ತೋ ಅಂತ. ಫೈನಲ್ ಕಾಲಲ್ಲಿ ಬಂದಿದ್ದೀವಿ. ಗುರು ಆಯ್ತಲ್ಲ, ನನಗೆ ಹೋಗ್ಬಿಟ್ಟಿದ್ರೆ ಏನು ಮಾಡ್ತಿದೆ? ಹೋಗ್ಬಿಡ್ತಿದೆ. ನೀನು ಮಂಡ್ಯಾಗ ಹೆಂಗೆ ಕರ್ಕೊಂಡು ಹೋಗ್ಬೇಕಿತ್ತು ವಾಪಸ್ನ? ನನ್ನ ಬ್ರೈನ್ ವಾಸ್ ನಾಟ್ ಬ್ರೈನಿಂಗ್. ಲಿಟ್ರಲಿ ಊಟ ಮಾಡಿಲ್ಲ ಅಲ್ಲ, ನಮ್ಗೆ ಆಗ್ತಾನೆ ಇಲ್ಲ. ನಾವು ಇಬ್ರು ಮಾತಾಡ್ತಾ ಇಲ್ಲ, ನಮಗೆ ಅಷ್ಟು ಇರಿಟೇಷನ್ ಆಗಿಬಿಟ್ಟಿತ್ತು. ಇವಾಗ ಇದಿದೆ, ಬರ್ಗರ್ ಇದೆ, ಆಮೇಲೆ ಪಿಜ್ಜಾ ಕೂಡ ಇದೆ. ತೊಗೊಬಿಡ್ತೀವಿ ಬ್ಯಾಟಿಂಗ್ ಬಿಕಾಸ್ ನಾವು ರಾತ್ರಿ ರೀಚ್ ಆಗೋಷ್ಟು ಲೇಟ್ ಆಗುತ್ತೆ. ಸೊ ಈಗಲೇ ತೊಗೊಂಡಿದ್ದೀವಿ. ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಪಕ್ಕ ಖಾಲಿ ಸೀಟ್, ಫುಲ್ ಖಾಲಿ ಸೀಟ್ ಇದೆ. ಇನ್ನೂ ಯಾರೂ ಬಂದಿಲ್ಲ. ಸೊ ವಿ ಆರ್ ಪ್ರೇಯಿಂಗ್ ಯಾರೂ ಬರಬಾರ್ದಂತ. ಫುಲ್ ಇಡೀ ಪ್ಲೇನಲ್ಲಿ ಫಿಲ್ ಆಗಿದೆ. ನಮ್ಮ ಪಕ್ಕ ಖಾಲಿ ಬರಲ್ಲ. ಕಮೆಂಟ್ ಮಾಡಿ. ಮೋಸ್ಟ್ಲಿ ಬರಲ್ಲ. ನಾನು ಆಗಲೇ ಹುಡುಗಿ ಇದ್ದೆ 100% ಬರಲ್ಲ ಕಣೆ, 100% ಬರಲ್ಲ ಕಣೆ ಅಂತ. ತಿನ್ನೋದ್ರ ಮಧ್ಯಾಹ್ನ ನಿಮ್ಗೆ ಇನ್ಫಾರ್ಮ್ ಮಾಡಕ್ಕೆ ಬಂದ್ವಿ. ಬರ್ತೀವಿ ಇವಾಗ. ನಮಗೆ ಸನ್ಸೆಟ್ ಫ್ಲೈಟು ಹೋಗ್ಬೇಕನ್ನೋದು ಇಷ್ಟ ಆಯ್ತು. ನಾನು ಯೂಶಲಾಗಿ ಅರ್ಲಿ ಮಾರ್ನಿಂಗ್ ಹೋಗ್ತೀನಿ.
ಸಾರಿ ಮೈ ಡಿಯರ್ಸ್, ಹಿಂಗೆ ತಿರ್ಗಿಸ್ಬಿಟ್ಟು ತೋರಿಸ್ತೀನಿ ಒಂದು ನಿಮಿಷ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ. ನಾನು ಯೂಶ್ವಲಾಗಿ ಯಾವಾಗಲೂ ಅರ್ಲಿ ಮಾರ್ನಿಂಗ್ ಫ್ಲೈಟ್ಸ್, ಲೇಟ್ ನೈಟ್ ಫ್ಲೈಟ್ಸ್ ತೊಗೊಂಡಿದ್ದೀನಿ. ನನಗೆ ಸನ್ಸೆಟ್ ವ್ಯೂ ಇರೋಂಥ ಫ್ಲೈಟ್ಸ್ ತೊಗೋಬೇಕಂತ ಇಷ್ಟ ಆಯಿತು. ಆ್ಯಂಡ್ ದಿಸ್ ಟೈಮ್ ಆ ಟೈಮಿಂಗ್ ಅಲೈನ್ ಆಯಿತು. ಎಷ್ಟು ಬ್ಯೂಟಿಫುಲ್ ಸನ್ಸೆಟ್ ಇದೆ ಅಂದರೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಅದು ಮುಗಿತಾನೇ ಇಲ್ಲ ಸನ್ಸೆಟ್. ಎಷ್ಟು ಆ ಕಡೆ ಕತ್ಲೆ ಇದೆ, ಈ ಕಡೆ ಸನ್ಸೆಟ್. ನಾವು ಗಾಡ್ಸ್ ಓನ್ ಏನದು ಫೇವ್ರೆಟ್ ಚಿಲ್ಡ್ರನ್ ನಾವು. ಬೆಳಗ್ಗೆಯಿಂದ ನಮ್ಗೆ ಎಷ್ಟು ಲಕ್ಕಿ ಇದ್ವಿ ಅಂದರೆ ಇಂಡಿಗೋ ಅಲ್ಲಿ ವಿ ಗಾಟ್ ಲಕ್ಕಿ. ಆ್ಯಂಡ್ ದೆನ್ ಆಲ್ಮೋಸ್ಟ್ ಲೇಟ್ ಆಗಿತ್ತು, ಫೈನಲ್ ಕಾಲ್ ಇತ್ತು, ಅಲ್ಲಿ ಲಕ್ಕಿ ಆದ್ವಿ. ದೆನ್ ವಿ ಗಾಟ್ ಖಾಲಿ ಇದೆ, ಆ ಕಡೆ ಸನ್ಸೆಟ್ ಇಲ್ಲ, ಈ ಕಡೆ ಮಾತ್ರ ಇದೆ. ಶೋ ಯು ಸಿ ಪ್ರಿಟಿ ಇಟ್ ಈಸ್ ಲುಕಿಂಗ್. ಗೊತ್ತಾ, ಎಣ್ಣೆ ಆಗ್ತಾ ಇಲ್ಲ. ಅದು ಪುರ್ತೋನೇ ಇದೆ. ಸೊ ಕ್ಯೂಟ್ ಲೈಕ್ ಮೀ. ಅಯ್ಯೋ ಆಟ ಇಲ್ಲಿ ಮಾಡಿದ್ವಿ ನಾನು ಅವ್ರು ಚೆನ್ನಾಗಿ ವೆಯ್ಟ್. ಕ್ಯೂಟ್ ಇಲ್ಲ ಬಟ್ ಹಾರ್ಟ್ ಇದೆ. ಬ್ಯಾಕ್ ಫ್ರಮ್ ಸ್ಲೀಪ್. ಹೌದು, ಎದ್ದು we were watching some show and we are having our dinner now. ಪಿಜ್ಜಾ ತಂದಿದ್ದಲ್ಲ dinner. ನಾವು ಇಮಿಗ್ರೇಷನ್ ಆಯಿತು, ವೀಸಾ ಎಲ್ಲ ಅಪ್ರೂವ್ ಆಗಿತ್ತು ನಮ್ಗೆ, ಬಟ್ ಸ್ಟಿಲ್ ಭಯ ಇತ್ತು. ಸಿ ಇದು ಏನಿದೆ ಕಂಟ್ರಿಲಿ ಏನು ಪ್ರಾಬ್ಲಮ್ ಅಂತಂದರೆ ವೀಸಾ ಅಪ್ರೂವ್ ಆದ್ರೂ ದೇ ನಾಟ್ ಅಲೌಸ್ ಇಮಿಗ್ರೇಷನ್ ಸ್ಟಾಪ್ ಮಾಡ್ಬಿಟ್ಟು ಮನೆ ಕಳಿಸ್ಬಿಡ್ತಾರಂತೆ. ಹಂಗೆಲ್ಲ ಇಷ್ಟು ದೂರ ಎಷ್ಟು ಆಲ್ಮೋಸ್ಟ್ 8 hours ಟ್ರಾವೆಲ್ ಮಾಡಿ ವಾಪಸ್ ಕಳಿಸ್ಬಿಟ್ರೆ ಏನು ಮಾಡೋದಂತ. ನಾವು 3 ಟ್ರಾವೆಲ್ ಏಜೆನ್ಸಿನ ಕೇಳಿರೋದು. 3 ಜನನು ಟೋಲ್ಡ್ ಚೇಂಜ್ ದ ಡೆಸ್ಟಿನೇಷನ್, ನಿಮಗೆ ಸಿಗಲ್ಲ, ನಿಮ್ಗೆ ಇಮಿಗ್ರೇಷನಲ್ಲಿ ಇಟ್ಕೊತಾರೆ, ನಿಮಗೆ ವೀಸಾನೂ ಸಿಗಲ್ಲ ಅಂತೆಲ್ಲ. ನಿಸರ್ಗ ಇವ್ರ ನಾನು ಅಷ್ಟು ಚೆನ್ನಾಗಿ ಹೇಳೇ ಇರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಬಿಕಾಸ್ ನಾನು ಟ್ರಾವೆಲ್ ಏಜೆನ್ಸಿ ಜೊತೆ ಮಾತಾಡ್ತಾ ಇದ್ದು. ಸೊ ಈ ನೋವನ್ನೆಲ್ಲ ನನ್ನೆಲ್ಲ ಇಟ್ಕೊಂಡು ಇವತ್ತು ಇವಳಿಗೆ ಹೇಳಿದೆ, ಓಕೆ ವಿ ಆರ್ ಸೋ ಹ್ಯಾಪಿ ವಿ ಆರ್ ಇನ್ ಟು ದಿಸ್ ಕಂಟ್ರಿ ನಾ ಹೇಳೋಣ ಇವಾಗ. ಬೇಡ ಈಗ ಹಂಗೆ ಅಯ್ಯೋ ಇನ್ಸ್ಟಾಗ್ರಾಮಲ್ಲಿ ಅವೆವರ್ ನೋಡಿರ್ತಾರೆ. ಆಮೇಲೆ ಜೋರಾಗಿ ಹೇಳೋಣ, ಇಲ್ಲೆಲ್ಲ ಜನ ಇದೆ. ಆಯಿತು ಆಮೇಲೆ ನಿಮ್ಗೆ ಗೊತ್ತಿರುತ್ತೆ, ಆದರೂ ನಾವು ಆಮೇಲೆ ಹೇಳ್ತೀವಿ ಆಯಿತಾ. ಇವಾಗ ನಾವು ತಂದಿರೋದೆಲ್ಲ $US. ಸೊ ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೋತೀವಿ. ಆಮೇಲಿಂದ ಅದೇ ದುಡ್ಡಲ್ಲಿ ಸಿಮ್ ಕಾರ್ಡ್ ತೊಗೋತೀವಿ. ಆಮೇಲಿಂದ ನಾವು ಕ್ಯಾಬ್ ಬುಕ್ ಮಾಡ್ಕೊತೀವಿ ಆ್ಯಂಡ್ ವಿಲ್ ಗೋ ಟು ಅವರ್ ಹೋಟೆಲ್. ನಮ್ದು ಆ್ಯಕ್ಚುಲಿ ಬುಕ್ಕಿಂಗ್ಸ್ ಎಲ್ಲ ಆಗಿದೆ, ಬಟ್ ಅದೆಲ್ಲ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನಾವು ಒಂದಿನ ಮುಂಚೆ ಬುಕ್ ಮಾಡಿದ್ದೇವೆ, ಅದು ಬೇರೆ ಸ್ಟೋರಿ. ಇವಳು ಆಮೇಲೆ ಹೇಳ್ತಾರೆ ಇಂಡಿಗೋ ಡ್ರಾಮಾಸ್ ಅದೆಲ್ಲ ಆಮೇಲೆ ಹೇಳ್ತೀನಿ. ಗಾಯ್ಸ್ ಹೋಗ್ಬಿಡ್ತಾ ಇದೀವಿ ಇವಾಗ. ನಾವು ಏನಾಯಿತು ಅಂದರೆ ಇಂಡಿಗೋದು ನಮ್ಮದು ನೆಕ್ಸ್ಟ್ ಡೇ ಫ್ಲೈಟ್ ಇದ್ದಿದ್ದು. ನಾವು ಇನ್ನೊಂದು ದಿನ ಪ್ರೀಪೋನ್ ಮಾಡ್ಕೊಂಡ್ವಿ. ಅದಕ್ಕೆ ಒಂದಿನ ರೂಮ್ ಇರಲಿಲ್ಲ ಅಂತ ನಾವು ಟ್ರಾವೆಲ್ ಏಜೆನ್ಸಿ ಹತ್ರ ಮಾಡಿಲ್ಲ, ನಾವೇ ಬುಕ್ ಮಾಡ್ಕೊಂಡ್ವಿ. ಸೊ ಅದಕ್ಕೆ ರೈಡ್ ಕೂಡ ನಾವೇ ಬೋಲ್ಟ್ ಆ್ಯಪಲ್ಲಿ ಬುಕ್ ಮಾಡ್ಕೊಂಡ್ವಿ. ಇದು ಜಾರ್ಜಿಯಾ ಭಾಷೆಯಲ್ಲಿ ಹಾಕಿದ್ರೆ ಅಷ್ಟೇ ಬರೋದು, ಇಂಗ್ಲೀಷಲ್ಲಿ ಹಾಕಿದ್ರೆ ಬರ್ತಾನೆ ಇಲ್ಲ. ಹೋಟೆಲ್ ಅಡ್ರೆಸ್ಸು ಬರ್ತೀವಿ ಹೊರಗಡೆ ಹಿಂಗೋದು ಇಬ್ರು ಫುಲ್ ಚಳಿ 1 degree ಇದೆ. ನಾವು ಯಾಕೆ ಚಳಿ ಆಗ್ತಿದೆ, ನಾವು ಗ್ಲೌಸ್ ಹಾಕಿಲ್ಲ. ವಿ ವರ್ ನಾಟ್ ಅಟ್ ಆಲ್ ಪ್ರಿಪೇರ್ಡ್ ಫಾರ್ ದಿಸ್. ಅಂದರೆ ಗೊತ್ತಿತ್ತು ಇಷ್ಟು ಚಳಿ ಅಂತ, ಬಟ್ ಲೈಕ್ ಇಷ್ಟರ ಮಟ್ಟಿಗೆ ಅಂದರೆ ವಿ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್. ನಾವಿರೋದು ಸದರ್ನ್ ಪಾರ್ಟ್ ಆಫ್ ಆಬ್ವಿಯಸ್ಲಿ ಬೆಂಗಳೂರು, ಮಂಡ್ಯ. ನಾವು ಇರೋದಿಲ್ಲ ಅಲ್ವಾ, ಅಲ್ಲೆಲ್ಲ ಹೆಂಗಿರುತ್ತೆ ಸಟಲ್ ಇರುತ್ತೆ, ಎಕ್ಸ್ಟ್ರೀಮ್ಸಿಗೆ ಹೋಗಲ್ಲ. ಲಿಟ್ರಲಿ ಹೆಂಗೆ ಆಗ್ತಾ ಇದೆ ಅಂತಂದರೆ ಕೈ ಎಲ್ಲ ಫ್ರಾಸ್ಟ್ ಬೈಟ್ ಹಾಕ್ಬಿಡುತ್ತೆ. ನಮಗೆ ಆಗ್ತಾ ಇಲ್ಲ, ಯಾಕೆ ಇಷ್ಟು ಚಳಿ ಆಗ್ತೈತೆ ಅಂದ್ಬಿಟ್ಟು ಓಪನ್ ಮಾಡಿ ನೋಡ್ತೀನಿ. ವೆದರ್ ಇಟ್ಸ್ 1 degrees. ಮೈ ಗಾಡ್, ಸೊ 20 minutes ಇದೆ, ಹೋಗ್ತಾ ಇದ್ದೀವಿ. ಆಮೇಲೆ ಫುಲ್ ಫಾರಿನ್ ಫೀಲ್ಸ್, ರೋಡ್ಸ್ ಎಲ್ಲ ಏನು ಮಸ್ತಿದ್ದಾವೆ. ನಾವು ಟು ಬ್ಲಿಸ್ ವಿಡಿನ್ಸೆ ಓಕೆ ವಿ ಆರ್ ಇನ್ ಜಾರ್ಜಿಯಾ. ವಿ ವಾಂಟೆಡ್ ಟು ಟ್ರಾವೆಲ್ ಟು ಒನ್ ಆಫ್ ದ ಯುರೋಪ್ ಕಂಟ್ರೀಸ್. ಆ್ಯಂಡ್ ಇದು ಪ್ರಾಪರ್ ಯುರೋಪ್ ಅಲ್ಲ ಅಂದರೆ ಇಟ್ಸ್ ಯೂರೋ ಏಷ್ಯನ್ ಕಂಟ್ರಿ ಆಯಿತಾ. ಸೊ ನಾವು ಟ್ರಾವೆಲ್ ಮಾಡ್ಬೇಕಂತಿತ್ತು ಆ್ಯಂಡ್ ವಿ ವಾಂಟೆಡ್ ಎಕ್ಸ್ಪೀರಿಯನ್ಸ್ ಜಾರ್ಜಿಯಲ್ಲಿ ಸದ್ಯಕ್ಕೆ ಟಿಬ್ಲಿಸಿಯಲ್ಲಿದ್ದೀವಿ. ಯಾ, ದಿಸ್ ಇಸ್ ದ ಕ್ಯಾಪಿಟಲ್ ಸಿಟಿ. ಸೊ ಇಲ್ಲಿ 2 days ಸ್ಟೇ ಆಗ್ತೀವಿ. ಅದು ಐ ಗಿವ್ ಯು ದರ್ ಕಂಪ್ಲೀಟ್ ಡೀಟೇಲ್ಸ್ ಟುಮಾರೋ. ಇವಾಗ ಹೋಗ್ಬಿಟ್ಟು ಫಸ್ಟ್ ಮಲ್ಕೊಬಿಡ್ತೀವಿ. ಫುಲ್ಲು ನಮ್ಮ ಕಡೆ ಡ್ರೈವರ್ ಸೀಟ್ ಇಲ್ಲಿರುತ್ತೆ. ಫಸ್ಟ್ ಟೈಮು ಡ್ರೈವರ್ ಸೀಟ್ ಆ ಕಡೆ ಇದೆ. ಫುಲ್ ಫಾರಿನ್ ಫೀಲ್ಸ್ ಆಯಿಲ್ ಶೋಲಿ ಸಿ. ಆ್ಯಂಡ್ ಕಾರ್ ಕೂಡ ಅಷ್ಟೇ ಏನು ಮಸ್ತಿದೆ. ನಮ್ಮ ಸ್ಟಾರಿನೂ ಚೆನ್ನಾಗಿದೆ ಗಾಯ್ಸ್. ಗಾಯ್ಸ್ ಇದು ಜಾರ್ಜಿಯನ್ ಕರೆನ್ಸಿ. ಇದು ಲಾರಿ ಅಂತ ಇವ್ರದ್ದು ಕರೆನ್ಸಿದು ನೇಮು. 120. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಅಫಿಷಿಯಲಿ ಇದು ನಮ್ಮ ಫಸ್ಟ್ ಡೇ ಇನ್ ಜಾರ್ಜಿಯಾ. ವಿ ಆರ್ ಆಲ್ ರೆಡಿ. ಈ ಕಡೆ ಬಾ, ನಿಂದ ಆ ಕಡೆ ಇರೋಣ. ವಿ ಆರ್ ಆಲ್ ರೆಡಿ.
ಆ್ಯಂಡ್ ದಿಸ್ ಇಸ್ ವಾಟ್ ಆರ್ ಔಟ್ಫಿಟ್ಸ್ ಇಸ್ ಲುಕಿಂಗ್ ಲೈಕ್. ಒನ್ ನೈಟ್ಗಂತ ಸ್ವಲ್ಪ ಚೆನ್ನಾಗಿಲ್ದಿರೋ ಅಂಥ ಹೋಟೆಲಲ್ಲಿ ಉಳ್ಕೊಂಡಿದ್ವಿ. ಎಸ್ಟರ್ಡೇ ಚೆನ್ನಾಗಿತ್ತು ಬಟ್ ಅಷ್ಟು ಚೆನ್ನಾಗಿತ್ತು. ಲೈಕ್ 1000 ಇಂಡಿಯನ್ ರುಪೀಸಲ್ಲಿ 1800 rupees ಫಾರ್ 2 people. ಗೊತ್ತಾಯ್ತಾ? ನನಗೆ ಫೀಲ್ ಆಗ್ತಾ ಇದೆ ಜಾಸ್ತಿ ಲೈಕ್ ಬಿಸಿಲಿದೆ ಬಟ್ ಹೆವಿ ಚಳಿಗಾಳಿ ಇದೆ, ಆಗ್ತಾನೇ ಇಲ್ಲ. ಆ್ಯಂಡ್ ನಾವು ಕಪ್ ನೂಡಲ್ಸ್ ಕುಕ್ ಮಾಡ್ಕೊತಾ ಇದ್ದೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇರಲಿಲ್ಲ, ಯಾಕಂತಂದರೆ ನಾವು ಬುಕ್ ಮಾಡ್ಕೊಂಡಿರಲಿಲ್ಲ ಚೆನ್ನಾಗಿಲ್ಲ ಇಲ್ಲಿ ಅಂತ. ನಾವೇ ಇಂಡಿಯಾಯಿಂದ ತೊಗೊಂಡಿದ್ವಿ, ಅದನ್ನು ಕುಕ್ ಮಾಡ್ಕೊತಾ ಇದ್ದೀವಿ. ಇವತ್ತಿಂದ ನಮ್ಮ ಪ್ಲಾನ್ ಮಾಡಿರೋ ಐಟಮ್ ಇದೆ, ಸೊ ಇಟ್ ವಿಲ್ ಬಿ ಬೆಸ್ಟ್. ನೋ, ಹೌದು, ಪ್ಲ್ಯಾನರ್ ಇಸ್ ನಿಸರ್ಗ, ನಾನು ಪ್ಲ್ಯಾನ್ ಮಾಡಿರೋದು. ನಾನು ಇಲ್ಲಿ ಹೋಗ್ಬೇಕಂತ ಹೇಳಿರೋದು, ದೇ ಬುಕ್ ದ ರೂಮ್ಸ್ ಅಷ್ಟೇ. ಕಾರ್ ಕೆಳಗಡೆ ಇದೆ, ಲಗೇಜ್ ಎಲ್ಲ ಕೆಳಗಡೆ ಇಟ್ಟಾಯಿತು. ಹೌದು, ಎಷ್ಟು ಫ್ಲೋರ್ ಹತ್ತಿದ್ದೀವಿ ಗೊತ್ತಾ? ರಾತ್ರಿ ಲಗೇಜ್ ಇಟ್ಕೊಂಡು ಕೈ ಹಿಡ್ಕೊಂಡು ಬ್ಲಾಗ್ ಮಾಡೋಷ್ಟರಲ್ಲಿ ಕೈ ಫ್ರೀಸ್ ಆಗ್ತಾ ಇದೆ, ಅಷ್ಟು ಚಳಿ ಇದೆ. ಗ್ಲೌಸ್ ಇಟ್ಟಿದ್ದೀವಿ, ಹಾಕೋತೀವಿ. ಫಸ್ಟ್ ಇವಾಗ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಲೆಟ್ಸ್ ಗೋ. ಇಟ್ಸ್ ಆ ಡೇ 1 ಹಿಯರ್. ಲೆಟ್ಸ್ ಸಿ ಹೇಗೆ ಹೋಗುತ್ತೆ ಅಂತ. ನಮ್ಮ ಐಟ್ನರಿ ಇವತ್ತು ಕ್ರಾನಿಕಲ್ಸ್ ಆಫ್ ಜಾರ್ಜಿಯಾ ಅಂತ ಇದೆ, ಅದನ್ನು ವಿಸಿಟ್ ಮಾಡ್ತಾ ಇದ್ದೀವಿ. ಓಲ್ಡ್ ಟೌನ್ ವಾಕ್ ಇದೆ ಆ್ಯಂಡ್ ವಿ ಆರ್ ಪ್ಲ್ಯಾನಿಂಗ್ ಟು ಗೋ ಟು ಸಲ್ಫಾಬಾದ್. ನೋಡಬೇಕು, ಅದಿನ್ನೂ ಫಿಗರ್ ಔಟ್ ಮಾಡ್ತಾ ಇದ್ದೀವಿ. ಇವಾಗ ಐ ಶೋ ಯು. ನಾವು ವಿ ಆರ್ ಪ್ರಿಪೇರಿಂಗ್ ಕಪ್ ನೂಡಲ್ಸ್ ಅಲ್ವಾ, ಐ ಶೋ ಯು ದ್ಯಾಟ್. ನಾವು ಉಳ್ಕೊಂಡಿರೋಂಥ ಏರಿಯಾ ಇವತ್ತಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಚೀಪ್ ಹೋಟೆಲ್ಸೇ ಬೇಕಾಗಿತ್ತು ನಮಗೆ ಅಂತ ಏರಿಯಾದಲ್ಲಿ ಬುಕ್ ಮಾಡಿದ್ವಿ. ಯು ಕ್ಯಾನ್ ಸಿ, ಬಟ್ ಆದ್ರೂ ಪ್ರಿಟಿ ಇದೆ, ಒಂಥರ ಓಲ್ಡ್ ಬಿಲ್ಡಿಂಗ್ಸ್ ಇದೆ ಇಲ್ಲಿ. ಸೊ ದಿಸ್ ಇಸ್ ದ ವ್ಯೂ. ನಾವು ಆ್ಯಕ್ಚುಲಿ ಬಾಲ್ಕನಿಯಲ್ಲಿ ನಿಂತಿದ್ದೀವಿ ಇವಾಗ. ಇಲ್ಲಿಂದ ಹಿಂಗಿದೆ ವ್ಯೂ. ವಾಟರ್ ಸೀನ್ರಿ. ಸಿಕ್ಕಾಬಟ್ಟೆ ಚಳಿ ಇದೆ. ಫೋನ್ ಕೈಯಲ್ಲೇ ಇದೆ. ಈಗ ಗೈಸ್, ರಿಯಾಲಿಟಿ ಹೆಂಗೆ ಹಿಟ್ಟಾಯಿತು ಅಂದರೆ, ಕಾರಿಂದ ಇಳಿತೀವಿ, ಆಗ್ತಾಯಿಲ್ಲ ಇಬ್ರಿಗೂ. ಎಷ್ಟು ಚಳಿ ಇದೆ ಅಂದರೆ ಲಿಟ್ರಲಿ ಗ್ಲೌಸ್ ಹಾಕ್ಕೊಂಡಿದ್ದೀವಿ. ಜಾರ್ಜಿಯಾನ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟಿದ್ದೀವಿ. ವಿ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಮಚ್ ಕೋಲ್ಡ್ ಎಟ್ ಆಲ್. ನಾವು ಆ್ಯಕ್ಚುಲಾಗಿ ಏನಂದರೆ ಇದು ಸ್ವಲ್ಪ ಕಮ್ಮಿ ಕೋಲ್ಡ್ ಇರೋದು ಅಂತ ಅಷ್ಟೇನು ಪ್ರಿಪೇರ್ ಆಗಿ ಬರಲಿಲ್ಲ ರೂಮಿಂದ. ಆ್ಯಕ್ಚುಲಿ ಇದೆ ಕಮ್ಮಿ. ಇನ್ನು ನಾವು ಬೇರೆ ಬೇರೆ ಪ್ಲೇಸಸ್ಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಹೌದು, ಬೇರೆ ಬೇರೆ ಪ್ಲೇಸಸ್ಗೆ ಹೋಗ್ತಾ ಇರೋದು ಇನ್ನೂ ಜಾಸ್ತಿ ಕೋಲ್ಡ್ ಇದೆ. ಕಿವಿ ಮುಚ್ಕೊಂಡಿದ್ದೀವಿ ಅದಕ್ಕೆ ಇವಾಗ. ಅದ್ರಲ್ಲಿ ಬೇರೆ ಡ್ರಿಸಲ್ ಬೇರೆ ಆಗ್ತಿದೆ, ಯಾವ ಖುಷಿ ಬಂದ್ಬಿಟ್ಟು. ಹೌದು, ಮಳೆ ಬೇರೆ ಸ್ವಲ್ಪ ಬರ್ತಾ ಇದೆ, ಬಿಸಿಲು ಕಾಯ್ತಾ ಇದ್ದೀವಿ ಗಾಯ್ಸ್. ಇವತ್ತು ನಮ್ಮದು ಫಸ್ಟ್ ಪ್ಲೇಸ್ ಕ್ರಾನಿಕಲ್ಸ್ ಆಫ್ ಜಾರ್ಜಿಯಾ. ಕಂಡು ಬಿಡೋಕ್ಕಾಗ್ತಾ ಇಲ್ಲ. ಸೊ ಅಲ್ಲಿ ಶೋ ಇದೆ ಕ್ರಾನಿಕಲ್ಸ್. ಸಿ ಇದೆ, ಇದು ನೀಟಾಗಿ ಆಮೇಲೆ ತೋರಿಸ್ತೀನಿ ಆಯಿತಾ. ಇದು ಕ್ರಾನಿಕಲ್ಸ್ ಆಫ್ ಜಾರ್ಜಿಯಾ. ಆಮೇಲೆ ನಾವು ಬಂದ ತಕ್ಷಣ ರೇನ್ಬೋ ಸ್ಪಾಟ್ ಮಾಡಿದ್ವಿ. ಇದು ಈ ಥರ ಮೆಟ್ಲು ಇರುತ್ತೆ, ಹತ್ಕೊಂಡು ಹೋಗ್ಬೇಕು. ಇವಾಗ ಹತ್ಕೊಂಡು ಹೋಗ್ತಾ ಇದ್ದೀವಿ, ಆಮೇಲೆ ಸಿಗ್ತೀವಿ ಇದ್ರೆ ಆಯ್ತಲ್ಲ. ನಿಜವಾಗ್ಲೂ ಆಯ್ತಾಯಿಲ್ಲ, ಬಂದ್ಬಿಡ್ತೀವಿ ಇಂಡಿಯಾಗೆ. ಬಾಯ್. ಒನ್ ಡೇ ಔಟ್ ಆಫ್ ಜಾರ್ಜಿಯಾ. ಒನ್ ಡೇ ಮಾತ್ರ ಜಾರ್ಜಿಯಾ ಟ್ರಿಪ್ಪು ಆಯ್ತಲ್ಲ ನಮ್ಮ ಕೈಲಿ. ಓಕೆ ಫ್ರೆಂಡ್ಸ್, ಮೇಲೋಗ್ಬಿಟ್ಟು ಬರ್ತೀವಿ. ಮೇಲಲ್ಲ, ನೋಡಿ 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 ಎಷ್ಟು ಬಿಟ್ಟು ಇದೆ ಅಂದರೆ, ಮೇಲೆ ಮೆಟ್ಲು ಹತ್ಕೊಂಡು ಹೋಗಿದ್ದು ಬರ್ತೀವಿ. ನಾನು ನಿಂತಿರುವಂಥ ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗಿದೆ ಅಂದರೆ, ಲುಕ್ ಆ್ಯಟ್ ದಿಸ್. ಓ ಮೈ ಗಾಡ್, ನಾನು ಬಂದ ತಕ್ಷಣ ಐ ವಾಸ್ ಇನ್ ಆವ್. ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಲಿಯರ್ ಇದೆ ವಾಟರ್ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಚೆನ್ನಾಗಿದೆ ಜಾರ್ಜಿಯಾ, ಎಲ್ಲ ಪೋಸ್ಟ್ ಕಾರ್ಡ್ ಥರ ಇರುತ್ತೆ ಸೀನ್ರಿ ಅಂತ ಕೇಳಿದೆ. ಬಟ್ ದಿಸ್ ಈಸ್ ಅನ್ರಿಯಲ್. ಐ ಶೋ ಯು, ಐ ಟರ್ನ್ ದ ಕ್ಯಾಮ್ರಾ ಆ್ಯಂಡ್ ಶೋ ಯು. ಕ್ರಾನಿಕಲ್ಸ್ ಆಫ್ ಜಾರ್ಜಿಯಾದಲ್ಲೇ ಇದು ಲೇಕ್ ವ್ಯೂ ಇರೋದು. ತುಂಬ ವಿಂಡಿ ಇದೆ, ಕೋಲ್ಡ್ ಅನ್ನೋದಕ್ಕಿಂತ ವಿಂಡಿ ಇದೆ. ಆ್ಯಂಡ್ ಲುಕ್ ಎಟ್ ಅವರ್ ಬ್ಯಾಕ್ಗ್ರೌಂಡ್, ಪ್ರಿಟಿ, ಸೋ ಪ್ರಿಟಿ. ಖುಷಿ ಆಗ್ತಾ ಇದೆ ಅಂತಂದರೆ ಲಿಟ್ರಲಿ ವಾವ್, ಅನ್ರಿಯಲ್ ಆಗಿದೆ ಅದು. ನಂಗೆ ಕಣ್ಣಿಗೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಯಾಮ್ರಾ ಇಸ್ ನಾಟ್ ಮೇಕಿಂಗ್ ಎನಿ ಜಸ್ಟಿಸ್. ಸಕ್ಕತ್ತಾಗಿದೆ ನೋಡೋಕ್ಕೆ. ಆದರೆ ನಾವು ಮಾತ್ರ ಹೋಗ್ತಾ ಇದೀವಿ, ಆಗ್ತಾ ಇಲ್ಲ ಜೀವನ. ಏನು ರೆಡಿ ಆಗಿ ಬಂದರೂ ಏನೂ ಪ್ರಯೋಜನ ಆಯ್ತಾ ಇಲ್ಲ. ಸಿಗ್ತೀವಿ, ಫೋಟೋಸ್ ತೊಗೊಳ್ತೀವಿ ಈಗ. ಸೊ ಇವಾಗ ಕ್ರಾನಿಕಲ್ಸ್ ಆಫ್ ಜಾರ್ಜಿಯಾ ಮುಗ್ದಿದೆ. ಐ ಲವ್ ದಿಸ್ ಪ್ಲೇಸ್. ಪ್ರಾಬ್ಲಿ ನನಗೆಲ್ಲ ಇಷ್ಟ ಆಗುತ್ತೆ ಅನಿಸುತ್ತೆ. ಐ ಮೀನ್ ಲವ್ ವಿತ್ ಜಾರ್ಜಿಯಾ ಆಲ್ರೆಡಿ. ಐ ಮೀನ್ ಹೇಗಂದರೆ ಹೆಂಗೆ ತಿರ್ಗೋದ್ರೂ ಎವ್ರಿ ಸೀನ್ರಿ ಇಸ್ ಗುಡ್ ಹಿಯರ್. ಐ ಆಮ್ ಸೋ ಇಂಪ್ರೆಸ್ಡ್ ಬ್ರೋ. ಸೊ
ಸಚ್ ಅ ಗುಡ್ ಡಿಸಿಷನ್ ಟು ಕಮ್ ಹಿಯರ್. ನೀವು ಅಷ್ಟೇ, ಇಫ್ ಯು ಆರ್ ಪ್ಲ್ಯಾನಿಂಗ್ ಅ ವಿಂಟರ್ ವೆಕೇಷನ್ ಆರ್ ಸಮ್ಮರಲ್ಲೂ ಅಷ್ಟೇ ಚೆನ್ನಾಗಿರುತ್ತೆ. ಯು ಡೆಫಿನೆಟ್ಲಿ ಹ್ಯಾವ್ ಟು ಕಮ್ ಟು ಜಾರ್ಜಿಯಾ. ಇದಂತೂ ತುಂಬ ಚೆನ್ನಾಗಿದೆ. ನಾವು ಬಂದಿದ್ದು ಕ್ರಾನಿಕಲ್ಸ್ ಆಫ್ ಜಾರ್ಜಿಯಾ ನೋಡೋಕ್ಕೆ. ಇದು ನಾನು ಹಿಂದೆ ಇದೆಯಲ್ಲ, ಇದು ದಿಸ್ ಇಸ್ ಕ್ರಾನಿಕಲ್ಸ್ ಆಫ್ ಜಾರ್ಜಿಯಾ. ಆದರೆ ಆ ಲೇಕ್ ವ್ಯೂನೇ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು. ಎಷ್ಟು ಮಸ್ತಿದೆ. ಅಯ್ಯಯ್ಯೋ ತುಂಬ ಚಳಿ ಇದೆ ಗಾಯ್ಸ್. ಓಕೆ, ನಮ್ಮ ಅರ್ಚನಕ್ಕ ವೀಡಿಯೋ ಮಾಡ್ತಾಳೆ. ಎಲ್ಲ ನಿಮಗೋಸ್ಕರ ವೀಡಿಯೋ ಮಾಡ್ತಾ ಇದ್ದಾಳೆ. ನಿಮ್ಮನ್ನು ಅವಳು ಡಿಜಿಟಲ್ ವರ್ಲ್ಡಲ್ಲಿ ಜಾರ್ಜಿಯಾ ತೋರಿಸ್ತಾಳೆ. So she's doing video. Let's go now. So Indian of us guys. ನೋಡಿ ಏನು ತಿಂತಾ ಇದೀವಿ ಅಂತ. ಇನ್ನು ಮುಂದಕ್ಕೆ ತಿರುಗಿಸೆ. We are having ಮೂಂಗ್ ದಾಲ್. ಒಂದಿನಕ್ಕೆ ಡನ್ ವಿತ್. ನನಗಿದ್ರು ಟೇಸ್ಟ್ ಬೆಲೆ ಗೊತ್ತಿರಲಿಲ್ಲ. ಬೇಡ ನೋಡು, ಡೇ 1ಗೆ ಗಿವ್ ಅಪ್ ಮಾಡಿಬಿಟ್ಟು ತಿಂತಾ ಇದೀವಿ. ಮೂಂಗ್ ದಾಲ್ ತಿಂತೀರಾ ನೀವೆಲ್ಲ? ರುಚಿಯಾಗಿ ತಿಂತಾ ಇರ್ತೀರ. ನಮಗೆ ಮಾತ್ರ ಬೆಳಗ್ಗೆ ಯಾರಿಗೋ ವಿಡಿಯೋ ಕಾಲ್ ಮಾಡಿದ್ವಿ. ಅವ್ರು ಏನು ತಿಂತಿದ್ದಾರೆ ಅಂದ್ರೆ ರೊಟ್ಟಿ ಟೊಮಾಟೊ ಗೊಜ್ಜು. ಇವಳು ನಂಗೆ ಅಂಟೋಳೆ. ಇಲ್ಲಿ ಯಾವ ರೊಟ್ಟಿ ಹುಡ್ಕೋಗ್ಮ, ಏನು ಸಿಗಲ್ಲ. Why is your angle this way? Because oh my god guys, ಕಾರಲ್ಲಿರುವಂಥದ್ದು ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ನನಗೆ ಕಿವಿಗೆ ಹಾಕೊಂಡ್ರೆ ಅತಿ ಪ್ರೆಗ್ನೆಂಟ್ ಫೀಲ್ಸ್ ಕೊಡ್ತಾ ಇದೆ. ಬಟ್ ಏನೋ ಕ್ಯಾನ್ ಡೂ ಎನಿಥಿಂಗ್. ಕಾರಲ್ಲಿ ಎಷ್ಟು ಬೆಚ್ಚಗಾಗುತ್ತೆ ಗೊತ್ತಾ, ಹೊರಗಡೆ ಇಳಿಯೋಕೆ ಭಯ ಆಗುತ್ತೆ. ಬಟ್ ಹೆಂಗಾಗ್ಬಿಡ್ತಲ್ವ ಇಳಿದ ತಕ್ಷಣ ನನಗೆ ಹೃದಯ ಬಡಿತ ನಿಂತೋಗ್ಬಿಡ್ತು. ಆಯ್ತಾ ಇಲ್ಲ, ನಾವು ವಿ ಕಾಂಟ್ ಅಂತ ಅನ್ಕೊಂಡ್ವಿ. ಆಮೇಲೆ ಆಕ್ಚುಲಿ ಅದು ಅಭ್ಯಾಸ ಆಗ್ಬಿಟ್ರೆ ಆದ್ಮೇಲೆ ಸ್ವಲ್ಪ ವಿ ಗಾಟ್ ಯೂಸ್ಡ್ ಟು ದಟ್. ಅವಳೊಬ್ಳೆ ತಿನ್ಕೊಟ್ಟಳು ಗೈಸ್, ನಾನು ತಿನ್ಕೊಬತ್ತೀನಿ. ಬಾಯ್ ಗೈಸ್, ನನಗೆ ಬೇರೆ ಬೇರೆ ಕಂಟ್ರಿಗೆ ಹೋಗಿ ಸೂಪರ್ ಮಾರ್ಕೆಟ್ಸಲ್ಲಿ ಶಾಪ್ ಮಾಡೋದಂದ್ರೆ ಎಲ್ಲ ಕಡೆ ಕರ್ಕೊಂಡು ಹೋದಾಗ್ಲೂ ಹಿಂಗೆ ಕರ್ಕೊಂಡು ಹೋಗ್ತಾಳೆ. ಏನದು ನಂಗೆ ಸೂಪರ್ ಮಾರ್ಕೆಟ್ ನಂಗೆ ಇಷ್ಟ. ಎಲ್ಲ ಅಲ್ಲೇನಿರುತ್ತೆ ಎಲ್ಲ ಸೇಮ್ ಬೇಡ ನೋಡು, ಡಿಫ್ರೆಂಟ್ ಇರುತ್ತೆ. ಇಲ್ಲಿ ನೋಡಿ ಏನೇನೋ ಇದೆ ಗೈಸ್, ಅಲ್ಲಿ ಶೋ ಯು. ಸ್ಯಾಲ್ಮನ್ ಎಲ್ಲ ಇದೆ ಇಲ್ಲಿ. ಎಷ್ಟು ಡಿಫ್ರೆಂಟ್ ಆಗಿದೆ ಅಂದರೆ ಇವನ್ ಸೂಪರ್ ಮಾರ್ಕೆಟ್ಸಲ್ಲಿ ಇದು ಇದೆ, ಫ್ರಿಜ್ ಮ್ಯಾಗ್ನೆಟ್ಸ್, ಸುವೀನಿಯರ್ ಥರ. ವಿಲ್ ಗ್ರ್ಯಾಬ್ ಸಮ್ ಆಫ್ ದೀಸ್. ಆಲ್ರೆಡಿ ಇಲ್ಲೆಲ್ಲ ಕ್ರಿಸ್ಮಸ್ ಸ್ಟಾರ್ಟ್ ಆಗಿದೆ ನೋಡಿ. ಕ್ರಿಸ್ಮಸ್ ಡೆಕಾರ್ ಇದೆ ಎಲ್ಲ ಕಡೆ. ನಾವಿಬ್ರು ನೋಡಿ ಸೂಪರ್ ಮಾರ್ಕೆಟ್ ಬಂದ್ಬಿಟ್ಟು ಹೆಂಗೆ ಆಟ ಆಡ್ತಾ ಇದ್ದೀವಿ. ಹೌ ಕ್ಯೂಟ್ ಇಸ್ ದಟ್. ಓ, ಸ್ಪ್ರಿಂಗ್ ಇರೋದ್ರಿಂದ ಇದು ಹೆಂಗೆ ಆಡ್ತಾ ಇರೋದು. ಕ್ರಿಸ್ಮಸ್ ವೈಬ್ಸ್. ಗೈಸ್, ಇಲ್ಲಿ ದೇ ಆರ್ ಸೋ ಮಚ್ ಇನ್ ಟು ಮೀಟ್ ಅಲ್ವಾ. ಆಬ್ವಿಯಸ್ಲಿ ಯುರೋಪಿಯನ್ ಕಂಟ್ರೀಸ್ ಅಂದರೆ ಲುಕ್ ಅಟ್ ದಿಸ್. ಒಂದೊಂದು ಚಿಚಿನ ಹೆಂಗೆ ಹೊಡೆದು ಬಿಸಾಕ್ಬಿಟ್ಟವ್ರೆ. ಅದಲ್ಲ, ಇದನ್ನ ನೋಡಿ. ಅದನ್ನ ರೆಡ್ ಮೀಟ್ ಹಿಂಗಿದೆ. ಓ ಮೈ ಗಾಡ್. ಇದು ಸ್ಯಾಲ್ಮನ್ ಅಂತೂ ತುಂಬ ಇದೆ ಇವರಲ್ಲಿ. ಇದು ಸ್ಯಾಲ್ಮನ್ ಅಲ್ಲ, ಬೀಫ್. ದಿಸ್ ಇಸ್ ಬೀಫ್, ದಿಸ್ ಇಸ್ ಸ್ಯಾಲ್ಮನ್. ಓ, ಇದು ಸ್ಯಾಲ್ಮನಾ? ಯಾ, ದಿಸ್ ಇಸ್ ಸ್ಯಾಲ್ಮನ್. ಸೂಪರ್ ಮಾರ್ಕೆಟಿಂದ ಚಿಕನ್ ಪೈ ಮತ್ತು ಮಶ್ರೂಮ್ ಪೈ ತೊಗೊಂಡ್ವಿ. ಇಲ್ಲೇ ಇವ್ರದ್ದು ಕುತ್ಕೊಂಡು ತಿನ್ನೋಕ್ಕೆ ಜಾಗ ಇದೆ ಆಯಿತಾ. ಇಲ್ಲಿ ನಾವು ಬಿಸಿ ಮಾಡ್ಕೋಬೇಕು. ಅಲ್ಲಿ ಶೋ ಇಲ್ಲಿ ನೋಡಿ, ಇಲ್ಲಿ ಕುತ್ಕೊಂಡು ತಿನ್ನೋಕ್ಕೆ ಜಾಗ ಇದೆ. ಇವಾಗ ಇದನ್ನು ಬಿಸಿ ಮಾಡ್ಕೊತಾ ಇದ್ದೀವಿ. ಬಿಸಿ ಮಾಡಿಕೊಂಡು ತಿಂತೀವಿ. ಸೊ ಹೊಟ್ಟೆ ತುಂಬ ಹಸುವಾಗ್ತಾ ಇದೆ. ಬೆಳಗ್ಗೆ ಲಿಟ್ರಲಿ ಆ ನೂಡಲ್ಸು ಎಷ್ಟು ಕೆಡದಾಗಿತ್ತು ಅದು ಅಂತಂದರೆ ಅದನ್ನು ತಿಂದಿದ್ದೀವಿ. ತುಂಬ ಹೊಟ್ಟೆ ಹಸಿದೆ. ಸೊ ಸೂಪರ್ ಮಾರ್ಕೆಟ್ಸ್ ಟು ದ ರೆಸ್ಕ್ಯೂ. ಯಾಕಂತಂದರೆ ಇಲ್ಲೆಲ್ಲ ಕಮ್ಮಿ ಇರುತ್ತೆ ಪ್ರೈಸ್. ನಾವು ಏನೇನೋ ತೊಗೊಂಡು ಎಷ್ಟಾಯಿತು, 22 ಲಾರಿ ಆಯಿತು. ಹಾಂ, 22 ಲಾರಿ ಅಂದರೆ ಇಂಡಿಯನ್ ರುಪೀಸಲ್ಲಿ ಅಲ್ಲ ಕೌಂಟೆನ್ಸ್ ಎಷ್ಟು ಅಂತ. ಇವಾಗ ಇಲ್ಲಿ ಕುತ್ಕೊಂಡು ತಿಂತೀವಿ. ಇದು ಚಿಕನ್ ಪೈ, ಇದು ಮಶ್ರೂಮ್ ಪೈ. ಬರೀ ಬ್ರೆಡ್ ಇದೆ. ಇದು ತಿಂದು ನೋಡ್ತೀವಿ ಹೇಗಿದೆ ಅಂತ. ಎಲ್ಲ ಹಾಕ್ಬಿಟ್ಟಿದ್ದೀವಿ ಎಲ್ಲ. ಓ, ದಿಸ್ ಇಸ್ ನೈಸ್ ಅನ್ಸುತ್ತೆ. ಕಮ್ಮಿ ಇದೆ ಪ್ರೈಸಸ್ ಎಲ್ಲ. ಸಪ್ಪೆ, ಬ್ಲ್ಯಾಂಡ್. ಫಾರಿನಲ್ಲಿ ಯು ಕಾಂಟ್ ಎಕ್ಸ್ಪೆಕ್ಟ್ ಮೋರ್. ಇಟ್ಸ್ ಫೈನ್. ಇವಾಗ ನಾವು ನಮ್ಮ ಹೋಟೆಲ್ ರೂಮಿಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿಂದ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ವಿಲ್ ಗೋ ಟು ಓಲ್ಡ್ ಟೌನ್. ಲೆಟ್ಸ್ ಗೋ. ಇದು ಆರ್ ಹೋಮ್ ಫಾರ್ 2 days. ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಗೈಸ್.
ಇದು ಬೆಡ್ ಏರಿಯಾ. This is also very pretty and we have a balcony. Oh my god, I'm excited but ik time agide. We'll explore the balcony tomorrow. This is our washroom, guys. Chanagide, very spacious, very clean. Loved it. And Archana's favorite jet spray is here. So she's happy. Okay, I'll change into another outfit now. Hi guys, we are back with an outfit change. This is our second outfit for the day. Appa hogana ivaga. Guys, ಇವಾಗ ನಾವು ಓಲ್ಡ್ ಕ್ಲಾಕ್ ಟವರ್ ಅಲ್ಲಿ ಇದ್ದೀವಿ. ಇಟ್ಸ್ ಸೋ ಪ್ರಿಟಿ. ಇದು ಓಲ್ಡ್ ಟೌನ್ ಟಿಬಿಲಿಸಿ ಅಂತ. ದಸ್ ಲೇನೆ ಎಷ್ಟು ಪ್ರಿಟಿ ಆಗಿದೆ ಅಂದರೆ ತುಂಬ ಚೆನ್ನಾಗಿದ್ದಾವೆ. I'll show you. Look at this. ಈ ಕಡೆ ತೋರಿಸು. Old clock and yeah, let's go now. We got it printed. ಇದು ಆ್ಯಕ್ಚುಲಿ ಪ್ಯಾರಿಸ್ ಅಲ್ಲಿ ಇದೆ, ಇಲ್ಲೂ ಇದೆ ಅಂತ ನಾನು ವಿಡಿಯೋದಲ್ಲಿ ನೋಡಿದೆ. ಅರ್ಚನಂದ್ ರ್ಯಾಂಡಮ್ ಆಗಿ ಕ್ಲಿಕ್ ಮಾಡಿದ್ರು. ದೆನ್ ಗೈಸ್ ನಾವಿವಾಗ ಓಲ್ಡ್ ಟೌನ್ ಟಿಬಿಲಿಸಿಯಿಂದ ಇಲ್ಲಿ ಒಂದು ಬೋಟ್ ರೈಡ್ ಇದೆ, ಅಲ್ಲಿಗೆ ಬಂದಿದ್ವಿ. ಸೀನಿಕ್ ವ್ಯೂ ತುಂಬ ಚೆನ್ನಾಗಿದೆ. ಇದು ಬ್ರಿಡ್ಜ್ ಆಫ್ ಪೀಸ್ ಅಂತ, ಅಲ್ಲಿ ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ ಅದು, ಅಲ್ಲಿಗೆ ನಾಳೆ ಹೋಗ್ತೀವಿ. ಇಲ್ಲಿ ವಿ ಆರ್ ಪ್ಲಾನಿಂಗ್ ಫಾರ್ ಅ ಬೋಟ್ ರೈಡ್. ಆದರೆ ಏನು ಗೊತ್ತಾ, ಇಲ್ಲಿ ಕತ್ಲೆ ಅನ್ನಿಸ್ತಾ ಇದೆ. ಅದಕ್ಕೆ ಥಿಂಕ್ ಮಾಡ್ತಾ ಇದ್ದೀವಿ ಏನು ಮಾಡೋದು, ನಾಳೆ ತೊಗೊಳ್ಳೋದ. ಬಿಕಾಸ್ ಇಟ್ಸ್ ಪ್ರೈಸಿ, ಅರೌಂಡ್ 2.5 to 3K ಪರ್ ಪರ್ಸನ್ ಅದು ಬೋಟ್ ರೈಡ್. ಅದಕ್ಕೆ ಥಿಂಕ್ ಮಾಡ್ತಾ ಇದ್ದೀವಿ ಏನು ಮಾಡೋದು ಅಂತ. ನಾವಿವಾಗ ಬೋಟ್ ರೈಡಿಂದ ಬಂದ್ವಿ. ಪರ್ ಪರ್ಸನ್ ನಾವು ಬೋಟ್ ರೈಡಿಗೆ 60 ಲಾರಿ ಕೊಟ್ಟಿದ್ದು. ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ ಅರೌಂಡ್ 2500 rupees ಬರುತ್ತೆ ಆಯಿತಾ. ವರ್ತ್ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬ ಹೊತ್ತು ಏನದು ಆ ಬೋಟ್ ರೈಡ್ ಮಾಡಿದ್ವಿ ನಾವು. ನನಗೆ ಪ್ರೈಸಿಗೆ ವರ್ತ್ ಅಂತ ಅನಿಸ್ತು. ತುಂಬ ಚೆನ್ನಾಗಿತ್ತು. ಲಿಟ್ರಲಿ ಹೋಲ್ ಟಿಬಿಲಿಸಿದು ಟೂರ್ ಮಾಡಿಸ್ತಾರೆ. ಇದು ಆಮ್ಸ್ಟರ್ಡ್ಯಾಮಲ್ಲಿ ಇತ್ತು, ನಾನು ನೋಡಿದ್ದಾಯ್ತಾ. ಇಲ್ಲಿ ಬೋಟ್ ರೈಡ್ ಅಂದರೆ ಈ ಥರ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ವೆನ್ ಐ ವೆಂಟ್ ತುಂಬ ಇಷ್ಟ ಆಯಿತು. ಈಗ ನಾವು ಸಲ್ಫರ್ ಬಾತಿಗೆ ಬಂದಿದ್ದೀವಿ. ಇದ್ರ ಬಗ್ಗೆ ನಂಗೆ ಅಷ್ಟು ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿಲ್ಲ. ಇದನ್ನು ನಾವು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೇ ನೋಡಿರೋದು. ಒಂದ್ಸಲ ನಾನು ಒಳಗೆ ಹೋಗಿದ್ದು ಬಂದಮೇಲೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಬಟ್ ಐ ಲವ್ ದ ಬೋಟ್ ರೈಡ್, ತುಂಬ ಚೆನ್ನಾಗಿತ್ತು. ಬ್ರಿಡ್ಜ್ ಆಫ್ ಪೀಸ್, ಓಲ್ಡ್ ಟಿಬಿಲಿಸಿದು ಸಿಟಿ ಕಾಣಿಸ್ತಾ ಇತ್ತು. ಈಗ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಸಿಟಿ ಟೂರ್ ಮಾಡ್ತಾರಲ್ಲ, ಅದೇ ಥರ ಬೋಟಲ್ಲಿ ಸಿಟಿ ಟೂರ್ ಮಾಡೋ ಥರ ಅದು ರಿವರ್ ಮಧ್ಯ. ಫೈನಲಿ ಡನ್ ವಿತ್ ದ ಸಲ್ಫರ್ ಬಾತ್. ಮೈ ಗಾಡ್, ಆಯ್ತು ಬಟ್ ಸಕ್ಕದಾಗಿತ್ತು. ಕೊಳೆ ಹೆಂಗೋಯ್ತಾಯ್ತು ಗೊತ್ತಾ ಮೈಯಲ್ಲಿ. ಅಂದ್ರೆ ಅವ್ರು ಬೇರೆಯವ್ರು ಬಂದಿರ್ತಾರೆ, ಅವರು ಸ್ಕ್ರಬ್ ಮಾಡೇ ಬಂದಿರ್ತಾರೆ. ಅವರಿಗೂ 30 ಜಲ್ ಪೇ ಮಾಡಿದ್ವಿ. ಆ್ಯಂಡ್ ಹೇಗೆ ಕೊಳೆ ಹೋಗ್ತಾ ಇತ್ತು ಅಂದರೆ ಮೈಯಲ್ಲಿ. ಆ್ಯಂಡ್ ಮುಟ್ಕೊಂಡ್ರೆ ಕೈಯೆಲ್ಲ ಶಾಫ್ಟ್, ಕಾಲೆಲ್ಲ ಶಾಫ್ಟ್ ಇದೆ. ಅದನ್ನು ಎಕ್ಸ್ಟ್ರಾ ಪೇರ್ ಆಫ್ ಬಟ್ಟೆ ತಂದಿಲ್ಲ. ಇವಾಗ ಅದೇ ಪ್ರಾಬ್ಲಮ್. ಲೆಟ್ಸ್ ಡೂ ಸಮಥಿಂಗ್ ಜುಗಾಡ್. ಗೈಸ್, ಈ ಬಾತ್ರೂಮ್ ಫನ್ನಿ ಇದೆ. ಬಾತ್ರೂಮ್ ಫನ್ನಿ ಇದೆ. ಇಲ್ಲಿ ನೋಡಿ ಮಂಕಿ ಕ್ಯಾಪು ಇದೆ ಇದಕ್ಕೆ. ಓಕೆ, ಸಿ ಯು ಗೈಸ್ ಔಟ್ಸೈಡ್. ಬಾಯ್ ಗೈಸ್. ಇಂಡಿಯನ್ ಫುಡ್ ಎಲ್ಲ ತಿಂತಾನೆ ಇದೀವಿ, ಅದನ್ನೇ ತಿಂತಾ ಇದೀವಿ. ಇಲ್ಲ, ಬೆಳಗ್ಗೆ ಮ್ಯಾಗಿ, ಮಧ್ಯಾಹ್ನ ಎಲ್ಲೋ ಬೇರೆ ತಿಂದಿದ್ದು, ಅದು ಒಂಥರ ಆಗ್ತಾ ಇತ್ತು. ಬಟ್ ಇದೇ ಬೆಸ್ಟ್ ಅನಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತೇ. ಮ್ಯಾಗಿ ಚೆನ್ನಾಗಿರ್ಲಿಲ್ಲ, ಮ್ಯಾಗಿ ಹಸೈವಾಗಿತ್ತು. ಇದು MTR ಅವ್ರ ಉಪ್ನಾ ಪೋಹ ತುಂಬ ಚೆನ್ನಾಗಾಗಿದೆ. ತಿನ್ಕೊಂಡು ಮಾಡ್ಕೊತೀವಿ. ನಾಳೆ ಸಿಗ್ತೀವಿ. ಬಾಯ್. ಫುಲ್ ಟೈರ್ಡ್ ಆಗ್ಬಿಟ್ಟಿದ್ವಿ. ಆಗ್ತಾನೆ ಇಲ್ಲ ಇಬ್ರಿಗೂ. ನಮ್ಮ ಈ ಕಡೆ ಪಾರ್ಟ್ ಆಫ್ ಜೀವನ ತೋರಿಸ್ಬಿಟ್ರೆ ಕಾಣಿಸ್ತಾ ಇದೆ. ಅಲ್ಲಿ ನೀನು ಕೂತಿರೋದು ಬ್ಯಾಗಿಂದೆ. ಅಷ್ಟು ಕೆಲಸ ಇದೆ ನಮಗೆ ಮಾಡೋಕ್ಕೆ. ಇಷ್ಟಲ್ಲ, ಇನ್ನು ಆ ಕಡೆನೂ ಇದೇ ಥರ ಇದೆ. ನಮ್ಗೆ ಆಗ್ತಾನೆ ಇಲ್ಲ. ಅಲ್ಲೂ ಇದೆ. ಹೋಗ್ಲಿ ಬಿಡಿ. ಬಾಯ್.
ಥೈಲ್ಯಾಂಡಲ್ಲಿ 7-Eleven ಇರುತ್ತಲ್ಲ ಅಲ್ಲಿ ಹಾಗೆ ಇಲ್ಲಿ 24/7 ಅಂತ ಸೂಪರ್ ಮಾರ್ಕೆಟ್ ಇತ್ತು. ಅಲ್ಲಿಂದ ಇದೆಲ್ಲ ಚಿಕ್ಕ ಚಿಕ್ಕ ಸ್ನ್ಯಾಕ್ಸ್ ತೊಗೊಂಡಿದ್ದೀವಿ. ಇದರಲ್ಲಿ ಇವಾಗ ಇದು ಮತ್ತು ಇದು ತಿನ್ಬಿಟ್ಟು ಮಲ್ಕೊತೀವಿ. ಇದು ಕಾರಲ್ಲಿ ಹೋಗ್ಬೇಕಾದ್ರೆ ಬಾಯಿ ಆಡ್ಸಕ್ಕಂತ ತೊಗೊಂಡಿದ್ದೀವಿ. No, I'm talking to the vlog. And obviously Kinder Bueno is my favorite. This I'm excited. ಎಷ್ಟು ಕೂಲ್ ಕಾನ್ಸೆಪ್ಟ್ ಅನಿಸ್ತು ನನಗಿದು. ಲೆಟ್ಸ್ ಸಿ ಹೇಗಿದೆ ಟೇಸ್ಟ್ ಇದು ಅಂತ. ಆ್ಯಂಡ್ ಐ ಹ್ಯಾವ್ ಹ್ಯಾಡ್ ದ ರೆಡ್ ಚೀಟೋಸ್ ಇನ್ ಥೈಲ್ಯಾಂಡ್. ತುಂಬ ಟೇಸ್ಟಿಯಾಗಿತ್ತು. ಇದು ಹೇಗಿರುತ್ತೆ ಗೊತ್ತಿಲ್ಲ. ಸೊ ಈ ಫ್ಲೇವರ್ನ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀವಿ ಈ ಸಲ. ಆ್ಯಂಡ್ ಇದಕ್ಕೂ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಇದಕ್ಕೆ ಜಾಸ್ತಿ ಎಕ್ಸೈಟೆಡ್ ಆಗಿರೋದು. ಇದು ಹೇಸಲ್ನಟ್ ಫ್ಲೇವರ್ ಅಂತೆ. ನಂಗೆ ನಿದ್ದೆ ಬರ್ತಾ ಇದ್ದೇನೆ, ಮಲ್ಕೊತೀನಿ. ಬಾಯ್.